ಬರ್ತೀರಾ? ಬನ್ನಿ 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 ಬನ್ನಿ. ಏನಮ್ಮ ಇಷ್ಟೊಂದು ಖುಷಿಯಾಗಿದ್ಯಾ? ರವಿ, ಖುಷಿಯಾಗಿರೋದಕ್ಕೆ ಕಾರಣ ಎಲ್ಲ ಹುಡುಕ್ಬಾರ್ದು, ಖುಷಿಯಾಗಿರ್ಬೇಕು ಅಷ್ಟೇ. ಆದ್ರೆ ಅದಕ್ಕೂ ಒಂದ್ ಕಾರಣ ಬೇಕಲ್ವಾ ಅತ್ತೆ? ಹಾಗೆಲ್ಲ ಏನೂ ಇಲ್ಲ ಕಣಮ್ಮ, ಸುಮ್ಮನೆ ಖುಷಿಯಾಗಿರ್ಬೇಕು ಅಂತ ಅನ್ನಿಸ್ತು, ಅದಕ್ಕೆ ಖುಷಿಯಾಗಿದ್ದೀನಿ. ನಾಳೆ ಅಳ್ಬೇಕು ಅಂತ ಅನ್ಸ್ಬಿಟ್ರೆ ಹತ್ ಬಿಡ್ತೀರಾ? ಅಯ್ಯೋ ಶ್ರುತಿ, ಅದ್ಯಾಕಮ್ಮ ನನ್ ಕಣ್ಣಿರ್ಮೇಲೆ ನಿನ್ ಕಣ್ಣು? ಅದೇ ನೀವ್ ಯಾವಾಗ್ಲೂ ನಗ್ನಗ್ತಾ ಇರಿ ಅಂತ ಹಾರೈಸ್ಬೇಕು ತಾನೆ ನೀನು. ಓಕೆ 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 ಓಕೆ, ಬಾಯ್ ನೋವರವರೆಗೂ ನೀವ್ ನಗ್ತಾನೇ ಇರಿ. ಅಂದಾಗೆ ಮೀನಾ ಅವ್ರಲ್ಲಿ? ಮೀನಾ ಅವರು ಹೊರಗಡೆ ಹೋಗಿದ್ದಾರೆ. ಅವರು ತುಂಬಾ ದೊಡ್ಡ ವ್ಯಕ್ತಿ ಆಗ್ಬಿಟ್ಟಿದಾರಲ್ಲ, ಅದಕ್ಕೆ ಅವರು ಫುಲ್ ಬಿಜಿ. ರವಿ, ನಾನು ಹೇಳಿದ್ದೆಲ್ಲ ತಂದಿದ್ಯಾ? ಹೂವಮ್ಮ ತಂದಿದ್ದೀನಿ. ನಾನೇ ಇದನ್ನ ಎಲ್ರಿಗೂ ನನ್ ಕೈಯಾರೆ ಬಡಿಸ್ತೀನಿ. ಸ್ವೀಟ್ ತರದ್ ಬರ್ತಿಲ್ಲ ತಾನೆ? ಇಲ್ಲಮ್ಮ, ಅದು ತಂದಿದ್ದೀನಿ. ಸಮಥಿಂಗ್ ಇಸ್ ಫಿಶಿ. ಡಯಟ್ ಸಣ್ಣ ಆಗ್ಬೇಕು ಅಂತ ಹೇಳ್ತಿದ್ರಿ, ಇವಾಗ ನೈಟ್ ಸ್ವೀಟ್ ಅಂತೆಲ್ಲ ಹೇಳ್ತೀರಾ? ಅಯ್ಯೋ ಶ್ರುತಿ, ಇರೋದು 100 ದಿನ, ಹೋಗೋದು 1 ದಿನ. ಹೋಗೋ 1 ದಿನಕ್ಕೋಸ್ಕರ ಇರೋ 100 ದಿನ ಯಾಕೆ ಹಾಳು ಮಾಡ್ಕೊಳ್ಳೋದು? ತಿನ್ಕೊಂಡು ಉಣ್ಕೊಂಡು ಆರಾಮಾಗಿ ಇದ್ಬಿಡ್ಬೇಕು. ಹೋಗಿ ನೀವು ಕುತ್ಕೊಳ್ಳಿ, ನಾನು ಅವ್ನು ಕರ್ದ್ಬಿಡ್ತೀನಿ. ಮನೋಜ, ರೋಹಿಣಿ. ಏನಮ್ಮ? ಏನತ್ತೆ? ಹೋಟ್ಲಿಂದ ಊಟ ತರಿಸಿದಿರಿ, ಬನ್ನಿ ಊಟ ಮಾಡೋಣ. ಹೋಗ್ಲಿದ್ದಾನ? ಅಮ್ಮ, ಏನಮ್ಮ ಇವತ್ತು ವಿಶೇಷ? ವಿಶೇಷ ಏನು ಇಲ್ಲ ಕಣೋ, ನಿಮ್ಮ ಅಪ್ಪ ಆ ಕೇಶವನ್ ಮನೆಗೆ ಹೋಗಿದ್ದಾರೆ. ನಾನು ಅಲ್ಲೇ ಊಟ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರು. ನಮ್ಮ ಮನೇಲಿ ಅಡಿಗೆ ಮಾಡೋದು, ಊರ್ ತುಂಬಾ ಡೆಕೋರೇಷನ್ ಅಂತ ಓಡಾಡ್ತಾ ಇದ್ದಾಳೆ. ಏನ್ ಯಾರಪ್ಪ ಈ ಮನೇಲಿ ಅಡಿಗೆ ಮಾಡೋರು? ಅದಕ್ಕೆ ರವಿಗೆ ಹೇಳ್ಬಿಟ್ಟು ಎಲ್ಲ ತರ್ಸ್ಕೊಂಡ್ಬಿಟ್ಟೆ. ಸರಿ, ಹಾಗಾದ್ರೆ ಹೋಟ್ಲು ಊಟ ಅಂದ್ರೆ 4-5 ತುತ್ತು ಎಕ್ಸ್ಟ್ರಾ ತಿನ್ಬೋದು. ಸ್ವೀಟ್ ಗೆ ತರಿಸಿದ್ಯಾ? ಹಿಂಗೆ ತರ್ಸಿದ್ದೀನಿ ಕಣೋ, ಅಲ್ವೇನಾ? ಹೂ ಕಣ, ಜಾಮೂನ್ ತಂದಿದ್ದೀನಿ. ಜಾಂಗ್ರಿ ತರಿಸೋದಲ್ವೇನೋ? ಅಯ್ಯೋ, ಯಾವ್ದೋ ಒಂದು ಬಿಡೋ, ಬಾಯಿ ಸಿಹಿ ಮಾಡಕ್ ಯಾವ್ದಿರುತ್ತೆ. ನೀನ್ ಬಾ ಬಾ, ಕುತ್ಕೊಳ್ಳ. ಬಾರೋ, ಹೇಳಿ, ಕುತ್ಕೋ. ಹಾಯ್ ಮೀನಾ ಅವ್ರೆ, ಈಗ ಬಂದ್ರಾ? ಓಕೆ ಓಕೆ, ಬನ್ನಿ ಊಟ ಮಾಡೋಣ. ನನ್ಗೆ ಯಾಕೋ ಹಸ್ವಿಲ್ಲ ಶ್ರುತಿ, ನೀವು ಮಾಡಿ. ಅಯ್ಯೋ, ನಿನಗೂ ಸೇರ್ಸೆ ತಂದಿರೋದು. ನೀನ್ ಬೇಕಾದ್ರೆ 2 ಎಕ್ಸ್ಟ್ರಾ ಜಾಮೂನ್ ಜಮಾಯಿಸ್ಬಿಡು. ಇವತ್ತು ನಿನ್ ಮನೆ ಕೆಲ್ಸಕ್ಕೆಲ್ಲ ರಜಾ. ಬಾ ಬಾ ಬಾ, ತಿನ್ನು ಬಾ, ನಾಚ್ಕೋಬೇಡ. ಎಲ್ಲರಿಗೂ ಹೋಟೆಲ್ ಊಟ ಅತ್ತೆನೆ ತರ್ಸಿದಾರೆ. ಏನೋ ತುಂಬಾ ಖುಷಿಯಾಗಿದಾರಂತೆ. ಅದೇನ್ ಖುಷಿ ಅಂತ ಕೇಳಿದ್ರು ಹೇಳ್ತಾನೆ ಇಲ್ಲ. ಬನ್ನಿ ಬನ್ನಿ, ಒಟ್ಟಿಗೆ ಊಟ ಮಾಡೋಣ. ನನ್ ಸ್ವಲ್ಪ ಸುಸ್ತಾಗಿದೆ, ನೀವು ಊಟ ಮಾಡಿ ಶ್ರುತಿ, ನಾನು ಆಮೇಲೆ ಮಾಡ್ತೀನಿ. ಐಶೋರ್, ಏನಾದ್ರೂ ಬೇಜಾರಾಗಿದ್ಯಾ? ನಂಗ್ಲಿ ವಿಷ ಕುಡ್ದಿರೋ ವಿಷ ಕಂಠ ತರ ಇದ್ರು ಏನು ಆಗೇ ಇಲ್ಲ ಅನ್ನೋ ತರ ಪೋಸ್ ಕೊಡ್ತಿದ್ಯಲ್ಲ. ಜಾಮೂನಲ್ಲೋ, ಜಾಮೂನ್ ತೆಗಿಮ್ಮ. ಊಟ ಬಲೆ ಮಜಬೂತ್ ಆಗಿತ್ತು. ರಂಜಿನ ಬೇಕಾ? ನಿನ್ನ ಹೆಂಡತಿ ಸೀರೆ ಇಟ್ಕೊಳ್ಳೋದು. ಹೋಗ್ಲಿ ಬಿಡಮ್ಮ, ಹೊಸ ಸೀರೆ ಪಾಪ ಅದು. ರೋಹಿಣಿ, ಪದೀರ್ ಹಾಕೊಂಡು ತಿನ್ನೋ ಚೆನ್ನಾಗಿ. ಮಲಗಿರ್ತೀನಿ. ಓಕೆ ಗೈಸ್, ಚೆನ್ನಾಗಿ ಎಂಜಾಯ್ ಮಾಡಿ. ಓಕೆನಾ? ನಿನ್ಗೆ ಅಂತ ಮಾಡ್ಕೊಂಡ್ ಬಂದಿದ್ದೀನಿ, ಚೆನ್ನಾಗಿ ತಿನ್ನೋ. ಸೂಪರ್ ಆಗಿದೆ ಕಣೋ, ಸೂಪರ್ ಆಗಿದೆ. ಸರಿ ಬಾ, ಅನ್ಕೊಳ್ಳಿ. ಗುಡ್ ನೈಟ್. ಅತ್ತೆ, ನೀವು ಸುಮ್ನೆ ಇಷ್ಟು ಖುಷಿ ಪಡೋರಲ್ಲ. ಏನಾಗಿದೆ ಅಂತ ಹೇಳ್ಬೋದಾ? ನೀನೊಬ್ಳಿಗೆ ಹೇಳ್ತೀನಿ, ಕೇಳಿಸ್ಕೋ. ಇವತ್ತು ಆ ಮೀನ ಡೆಕೋರೇಷನ್ ಮಾಡಿದ್ಲಲ್ಲ, ಅದಕ್ ದುಡ್ಡು ಇಸ್ಕೊಂಬರಕ್ ಹೋಗಿದ್ಲು. ಯಾರೋ ಪಾಪ ಅವಳಿಗೆ ಸರಿಯಾಗಿ ಆಪಿಟ್ಬಿಟ್ಟವಳೆ. 2 ಲಕ್ಷಕ್ಕೆ. ಇನ್ನು ಸತ್ರು ಆ ಮೀನ ಮನೆ ಬಿಟ್ಟು ಅಳ್ಳಾಡಲ್ಲ. ಬಿಟ್ಟು ಕೇಸರಿ ಬಾತ್ ಮಾಡ್ಕೊಂಡು ರೋಡ್ ಸೈಡ್ ಅಲ್ಲಿ ಹೂ ಮಾರ್ಕೊಂಡೇ ಇರ್ಬೇಕು. ಬಿಸ್ನೆಸ್ ವುಮನ್ ಆಗ್ತಾಳಂತೆ, ಬಿಸ್ನೆಸ್ ವುಮನ್. ಮನೆ ಹಾಳಿತ್ತಂತು. ಅಲ್ಲತ್ತೆ, ದುಡ್ಡು ಅದೇಗೆ? ನನಗೂ ಫುಲ್ ಡೀಟೇಲ್ಸ್ ಗೊತ್ತಿಲ್ಲ ಕಣಮ್ಮ. ಗೊತ್ತಾದ್ಮೇಲೆ ನಿನಗೆ ಹೇಳ್ತೀನಿ. ಯಪ್ಪ, ಸರಿಯಾದ ಕೇಳಿ. ಇವ್ರು ಏನು ತಪ್ಪು ಮಾಡದೇ ಇರೋ ನೀನಾಗೆ ಇಷ್ಟು ಹಿಂಸೆ ಕೊಡ್ತಿದ್ದಾರೆ. ನಾನೇನಾದ್ರೂ ಸಿಕ್ಕಾಕೊಂಡ್ರೆ ಅಷ್ಟೇ ನನ್ ಕತೆ. ಅಡಿಗೆ ಮನೇಲಿ ಏನಿದೆ ಅಂತ ನೋಡಕ್ ಹೋದ್ಯಾನೆ? ಅಯ್ಯೋ, ಎಲ್ಲ ಇಲ್ಲೇ ಇರೋದು, ಅಲ್ಲೇನು ಇಲ್ಲ. ಬೇರೇನಿದೆಮ್ಮ? ಮತ್ತೆ ಇದೇನು ವೆಜಿಟೇಬಲ್ ರೈಸ್ ಇದೆ. ಸರಿ, ಒಂಚೂರು ಹಾಕಮ್ಮ. ಪನ್ನೀರ್? ಅಯ್ಯೋ ಬೇಡ ಬಿಡಮ್ಮ, ಸಾಕು. ಅಯ್ಯೋ, ತುಂಬಾ ತಿನ್ಬಿಟ್ರೆ ನಿಮ್ ಮಾವ ನನ್ ಎದೆ ಮೇಲೆ ನಿಂತ್ಕೊಂಡ್ಬಿಡ್ತಾರೆ, ಯಾಕೆ ಇಷ್ಟೊಂದು ತಿಂದೆ ಅಂತ. ಅಯ್ಯೋ ಮೀನಾ ಅವ್ರೆ, ನೀವ್ ಇನ್ನೂ ಇಲ್ಲೇ ಇದ್ದೀರಲ್ಲ, ಊಟನೂ ಮಾಡಿಲ್ಲ ನೀವು. ಬನ್ನಿ, ನಾನ್ ಸರ್ವ್ ಮಾಡ್ತೀನಿ, ಬನ್ನಿ. ಇನ್ನ ಶ್ರುತಿ, ನನಗ್ ಬೇಡ, ಯಾಕೋ ತುಂಬಾ ತಲೆನೋವ್ತಿದೆ. ನಾನ್ ಸ್ವಲ್ಪ ಹೊತ್ತು ಬಿಟ್ಟು ಊಟ ಮಾಡ್ತೀನಿ. ತಲೆನೋವಾ? ನಾನ್ ಮಸಾಜ್ ಮಾಡ್ಲಾ? ಏನು ಬೇಡ ಶ್ರುತಿ, ಇವಾಗ ಸ್ವಲ್ಪ ಕೆಲ್ಸ ಜಾಸ್ತಿನೇ ಇತ್ತು, ಅದಕ್ಕೆ ಹೀಗಷ್ಟೇ. ಬಿಸಿ ಕುಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಹೋಗಿ ಮಲ್ಕೊಳ್ಳಿ. ಅತ್ತೆ, ಏನಮ್ಮ ಶ್ರುತಿ? ಮೀನಾ ಅವರು ಫುಲ್ ಡಲ್ ಆಗಿದ್ದಾರೆ. ನೀವ್ ನೋಡಿದ್ರೆ ತುಂಬಾ ಖುಷಿಯಾಗಿದ್ದೀರಾ. ಏನ್ ಸಮಾಚಾರ?
ನೀವೇನಾದ್ರೂ ಅಂದ್ರ ಮೀನಾ ಅವ್ರಿಗೆ? ಅಯ್ಯೋ ನಾನಾ ಅಯ್ಯೋ ಶ್ರುತಿ, ನಾನು ನಾರ್ದಿನ ತರ ಬಾಯ್ ಬಿಟ್ರೆ ನಾರಾಯಣ ನಾರಾಯಣ ಅಂತ ಮಾತ್ರ ಜಪ ಮಾಡೋದು. ಅಲ್ಲ ನಾನ್ ಯಾಕೆ ಅವಳು ನನ್ಗೆ ಹೇಳಮ್ಮ? ಹೋಗಮ್ಮ ನೀನು, ನಿಂಗ್ ತುಂಬಾ ಕೆಲ್ಸ ಇರ್ತು, ಹೋಗ್ ಮಲ್ಕೋ, ಹೋಗ್ ಮಲ್ಕೋ. ಶ್ರುತಿ ಇಲ್ಲೇನ್ ಮಾಡ್ತಾ ಇದೀಯಾ? ನಾವ್ ಗೆಸ್ ಮಾಡಿದ್ದು ಸರಿ ಇದೆ ರವಿ. ಮೀನಾ ಅವ್ರು ನೋಡಿದ್ರೆ ತುಂಬಾ ಡಲ್ ಆಗಿದ್ದಾರೆ, ಅತ್ತ ನೋಡಿದ್ರೆ ಫುಲ್ ಖುಷಿಯಾಗಿದ್ದಾರೆ. ಇಲ್ಲಿ ಏನೋ ಸಮಸ್ಯೆ ಇದೆ, ಸಮಥಿಂಗ್ ಇಸ್ ಫಿಶಿ. ನನಗೂ ಅದೇ ಅನುಮಾನ ಬರ್ತದೆ ಶ್ರುತಿ. ಮೀನಾ ಅವ್ರು ಬೇಜಾರಾಗಿರೋದು ಅತ್ತೆಯಿಂದ ಅಂತ ನಂಗೆ ಏನಾದ್ರು ಗೊತ್ತಾದ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ ಅಷ್ಟೇ. ಮೊದ್ಲು ಅದ್ರ ಕಾರಣ ಗೊತ್ತಾಗ್ಲಿ. ಹೋಗ್ ನೀರ್ ತಗೊಂಬ ಹೋಗು. ನೀನೇ ತಗೊಂಬ ಹೋಗು. ಗಂಡಾನು ಮರ್ಯಾದಿನೇ ಇಲ್ಲ ಇವಳು. ಅಯ್ಯೋ ಇದೇನಿದು ಇಷ್ಟೊಂದು ಲೈಟ್ ಉರಿತಿದೆ? ಕರೆಂಟ್ ಬಿಲ್ ಜಾಸ್ತಿ ಬಂದ್ರೆ ನನ್ನ ಮಗ ಮನೋಜನೇ ಕಟ್ಬೇಕು ಪಾಪ. ಗಿಣಿಯೇ ನನ್ನ ಅರಗಿಣಿಯೇ, ಗಿಣಿಯೇ ನನ್ನ ಅರಗಿಣಿಯೇ, ಸಂಜೆಯಲ್ಲಿ ಈ ಏಕಾಂತದಲ್ಲಿ ಹಿತವಿಲ್ಲವೇನು ಸುಖವಿಲ್ಲವೇನು, ಗಿಣಿಯೇ ನನ್ನ ಅರಗಿಣಿಯೇ. ಏನೇ ನೀನು ಕೈಯಲ್ಲಿ ಸೆರಗ್ ಸುತ್ಕೊಂಡು ಕಾಲಲ್ಲಿ ರಂಗೋಲಿ ಬಿಟ್ಕೊಂಡು ಜಡೆ ತುಂಬಾ ಹೂ ಹೊಡ್ಕೊಂಡು 1 ಇಂಚ್ ತುಟಿನ 1.5 ಕಿಲೋಮೀಟರ್ ಹೇಳ್ಕೊಂಡು ಗಂಡ ಬರ್ತಾನೆ ಅಂತ ಕಣ್ ಬಿಟ್ಕೊಂಡು ಅವನಿಗೋಸ್ಕರ ಕಾಯ್ತಾ ಇರ್ತೀಯ ಅಂತ ಅಂದ್ಕೊಂಡ್ರೆ ನೀನೇನೆ ನೀನು ಜಾರ ಬಂಡೆ ತರ ಬೆಂತೋರ್ಸ್ಕೊಂಡು ನಿಂತಿದ್ಯಲ್ಲೇ. ಲೈ ಮೀನಾ, ಲೈ ಓಹೋ ಓಕೆ ಬಾಬಿ ಇವಾಗ ದೊಡ್ಡ ಬಿಸ್ನೆಸ್ ವುಮೆನ್ನು, ಕೈಯಲ್ಲಿ ಲಕ್ಷಗಳಿರುತ್ತಮ್ಮ. ಇದೆಲ್ಲ ಇರ್ಬೇಕಾದ್ರೆ ನಮಗೆ ನೀವು ಆತರ ಎಲ್ಲ ಮಾಡೋದಕ್ಕೆ ಸಮಯ ಎಲ್ಲಿರುತ್ತೆ ಹೇಳು? ಓಕೆ ಆಯ್ತು ಬಿಡು, ಅರ್ಥ ಆಗತ್ತೆ. ಆದ್ರೂ ಏನ್ ಹೇಳಿ ಮೀನಾ, ನಿನ್ ಕಂಡ್ರೆ ನನಗೆ ಭಾರಿ ಹೆಮ್ಮೆ ಕಡೆ. ಸೂಪರ್ ನೀನು. ತಿರುಗೆ ಲೇ ಮೀನಾ, ಲೇ ಗಂಡ ಬಂದಿದ್ದಾನೆ ತಿರುಗೆ. ಲೇ ಏನೇ ಆಯ್ತಮ್ಮನೆ, ಯಾಕೆ ಹೇಳ್ತಾ ಇದೀಯಾ? ಯಾಕೆ ಏನಾಯ್ತು ಹೇಳೆ? ಅಯ್ಯೋ ಟೆನ್ಷನ್ ಆಗ ನಿಂತ್ಕೊಂಬ. ಏನಾಯ್ತಮ್ಮ? ನಿನಗೆ ಇನ್ನೇನೇ ಪ್ರಾಬ್ಲಮ್ ಇದೆ ಲೈಫಲ್ಲಿ? ಸಕ್ಕರೆ ಏನಾದ್ರು ಅಂದ್ರ? ಮತ್ತೆ ಯಾಕೆ ಹಿಂಗ್ ಹೇಳ್ತಾ ಇದೀಯಾ? ಲೇ ಇದನ್ನ ನೋಡಕ ನಾನು ಮನೆಗ್ ಬಂದಿದ್ದು. ಯಾಕೆ ಹಿಂಗ್ ಹೇಳ್ತಾ ಇದೀಯಾ ಹೇಳು? ಮೋಸ ಹೋಗ್ಬಿಟ್ಟೆ ರೀ. ಮೋಸ? ಲೇ ಅದ್ ಏನಾಯ್ತು ಅಂತ ಕರೆಕ್ಟ್ ಆಗಿ ಹೇಳ್ತಾ ನೀನು. ಅದು 2 ಲಕ್ಷ ಆಗ್ಬೋದು ಸರ್. ಸರಿಮ್ಮ, ಹಾಗಾದ್ರೆ ಪಾರ್ಟಿಗೆ 2.5 ಲಕ್ಷ ಅಂತ ಹೇಳ್ಬಿಡ್ತೀನಿ. ತಗೊಂಡ್ಮ, 25,000 ರೂಪಾಯಿ ಅಡ್ವಾನ್ಸ್ ಇದೆ. ಬ್ಯಾಲೆನ್ಸ್ ಅಮೌಂಟ್ ಇತ್ತಲ್ಲ, ಅದನ್ನ ಈಸ್ಕೊಂಡೋಗೋಣ ಅಂತ ಬಂದೆ. ಅವತ್ತೇ ಎಲ್ಲ ಫುಲ್ ಸೆಟಲ್ಮೆಂಟ್ ಮಾಡಿದ್ನಲ್ಲ ನಿನಗೆ. ನೋಡ್ರಿ ನೀವೇ ನೋಡ್ರಿ, 4 ಜನ ಹೆಂಗಸ್ರು ಸೇರಿಸ್ಕೊಂಡು ಈ ತರ ಮಾಫಿಯಾ ಮಾಡ್ತಿದ್ಯಾ ನೀನು? ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾ? ಹೇಳ್ಬಿಡು, ಒಳಗಾಕಿ ಚೆನ್ನಾಗಿ ಬೆಂಡೆತ್ತು ಬಿಡ್ತಾರೆ ನಿನ್ನ. ಬಂದ್ರಮ್ಮ ಇಲ್ಲಿ, ನಾಚಿಗೆ ಹಾಕ್ರಿ. ಜಿ, ನನ್ನ ನಂಬಿ ತುಂಬಾ ಜನ ಕೆಲಸ ಮಾಡಿದ್ದಾರೆ. ಫೈನಾನ್ಷಿಯರು ಫೋನ್ ಮೇಲೆ ಫೋನ್ ಮಾಡ್ತಿದ್ದಾರೆ. ನನಗೆ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಲೇ ಲೂಸು ತಟ್ಟಿ ಡ್ರಾಕುಲಾ, ಈ ವಿಷಯ ನನಗೆ ಮುಂಚೆನೆ ಹೇಳ್ಬೇಕಾಗಿತ್ತು ತಾನೆ? ಏನು ಗೊತ್ತೇ ಆಗಲ್ವಲ್ಲೇ? ಲೇ ಮೀನಾ, ಕಿತ್ತು ತಿನ್ನೋರ ಹತ್ರ ನಾವು ಹೆಂಗ್ ಕಿತ್ಕೋಬೇಕು ಅಂತ ಚೆನ್ನಾಗಿ ಗೊತ್ತಿದೆ ನನಗೆ. ಬಾ ಹೋಗೋಣ ನಡಿ. ಅವ್ರು ದುಡ್ಡು ಕೊಟ್ಟಿದೀನಿ ಅಂತ ಹೇಳಿದಾರೆ. ನಾಯಿನು ಬೊಗಳ್ತಾನೆ ಇರುತ್ತೆ. ಯಾವ ಬಿಸ್ಕೆಟ್ ಹಾಕಿ ಸುಮ್ಮನಾಗಿಸ್ಬೇಕು ಅಂತ ನನಗೂ ಚೆನ್ನಾಗಿ ಗೊತ್ತಿದೆ. ನೀನೇನ್ ತಲೆ ಕೆಡ್ಸ್ಕೊಬೇಡ, ಬಾ. ಒಂದು ಆಚಾರ ಬಿಡಿಸಿದ್ರೆ ಅವಾಗ ಬುದ್ಧಿ ಬರುತ್ತೆ. ಬಿಟ್ಕೊಂಡು ಆಟಾಡ್ತಾನೆ ನಾನು. ನಮ್ ದುಡ್ಡು ಕೊಟ್ಟಿದೀನಿ ಅಂದ್ರು ಬತ್ ಯಾಕೆ ಬರ್ತೀರಿ? ಹೋಗಮ್ಮ, ಕೆಲಸ ಅಯ್ಯ ನೀನ್ ಅಜ್ಜಿ ಒಳ್ಳೆ ಮಾತಾಡಿದ್ರೆ ಬುದ್ಧಿನೇ ನಿಮ್ಮವ್ರಿಗೆ. ಹೇಳ್ತಂಬ, ಬಡವ್ರು ದುಡ್ಡು ಇಟ್ಕೊಂಡು ಆಟಾಡ್ತಾ ಇದೆಯಾ? ಬೇಡ, ಅಷ್ಟು ದುಡ್ಡು ಕೊಡ್ತೀಯ ಇಲ್ವಾ? ದುಡ್ಡು ತಿಂತಿದ್ದೀನಿ ಬೇಡ. ಏನ್ ದುಡ್ಡು ಕೊಟ್ಟಿದ್ಯಾ? ಒಳ್ಳೆ ಮಾತಾಡೋದು ಅರ್ಥ ಆಗೋದಿಲ್ಲ. ಬಡವ್ರ ಹತ್ರ ದುಡ್ಕೊಂಡು ದುಡ್ಡು ಕೊಡೋಣ ಅಂತ ನಾಟಕ ಮಾಡ್ತೀರೋ? ನಾಳೆ ನಿನ್ನಂತ ಕಟ್ಟಡ ನನ್ನ ಮಕ್ಕಳು ಬದುಕಿರ್ಬಾರ್ದು ಕಣೋ, ಬದುಕಿರ್ಬಾರ್ದು. ಹಲೋ, ಏನೇ ಮಲಗ್ಬಿಡಿನೇ? ಇಲ್ಲ, ಮಲಗ್ತಿದೆ. ಯಾಕೋ ನಿದ್ದೆ ಬರ್ತಿರ್ಲಿಲ್ಲ. ಸರಿ ಆಯ್ತು, ಊಟ ಆದ್ರೂ ಮಾಡಿದ್ಯಾ? ಆಯ್ತು, ನಿಮ್ದು? ಫುಲ್ ಮೀಲ್ಸು. ರೇಮಿನಾ, ಊಟ ತಿಂಡಿಗೆ ಏನು ಸಮಸ್ಯೆ ಇಲ್ಲಮ್ಮ. ಆದ್ರೆ ಒಂದೇ ಒಂದು ವಿಷಯ ಬಿಟ್ಟು. ಏನದು? ನಿನ್ನ ಫೇಸು, ನಿನ್ನ ವಾಯ್ಸು ಎರಡು ತುಂಬಾ ಕಾಡ್ತಾ ಇದೆ ಕಣೆ. ಲೇ ಮೀನಾ, ಆದಷ್ಟು ಬೇಗ ಈ ಟ್ರಿಪ್ ಮುಗಿಸ್ಕೊಂಡು ಓಡ್ ಬಂದ್ಬಿಡ್ತೀನಿ ಕಣೆ ನಿನ್ ನೋಡೋದಿಕ್ಕೆ. ಸರಿ, ಅದನ್ನೇ ಯೋಚನೆ ಮಾಡ್ಕೊಂಡು ನಿಮ್ ಆರೋಗ್ಯನ ಕೆಡ್ಸ್ಕೋಬೇಡಿ. ಆರಾಮಾಗಿ ನಿದ್ದೆ ಮಾಡಿ. ಇನ್ನು 2 ದಿನ ತಾನೆ? ಇನ್ನು 2 ದಿನ ಅಂತ ಅನ್ಕೋತೀನಿ. ಆದ್ರೆ ಮತ್ತೆ ಕೆಲ್ಸ ಸಿಕ್ಕರೆ ಬರ್ಲೇಬೇಕಲ್ಲಮ್ಮ. ಪಾಪ ನನ್ನಂತ ಡ್ರೈವರ್ಸು ಅದು ಎಷ್ಟು ಜನ ಹಿಂಗ್ ಕಷ್ಟ ಪಡ್ತಾ ಇದಾರೋ ಏನೋ. ಗಡಿ ಕಾಯೋರು ಮನೆ ಬಿಟ್ಟು ಅಲ್ಲೆಲ್ಲೋ ದೂರ ಹೋಗಿ ದೇಶ ಸೇವೆ ಮಾಡ್ತಾ ಇರ್ತಾರೆ.
ನಾವು ಇಲ್ಲೇ ಸುತ್ತಮುತ್ತ ಇದ್ಕೊಂಡೇ ಮನೆಯವ್ರನ್ನ ಹೆಂಡತಿ ಮಕ್ಳನ್ನ ಯಾರು ನೋಡಕ್ಕಾಗೋದಿಲ್ಲ. ಬಡತನ ಅಷ್ಟೇ ಕಣಿ ಕಾರಣ. ಅಂದಾಗೆ ದುಡ್ಡು ಬಂತಾನೆ, ಎಲ್ರಿಗೂ ಕೊಟ್ಟಿಯ ದುಡ್ಡ? ದುಡ್ಡಿನೂ ಬಂದಿಲ್ಲ ರೀ. ಅದೇನಕ್ಕೆ ಮುಗಿತಲ್ಲ ನಿನ್ ಕೆಲ್ಸ ಎಲ್ಲ. ಲೇ, ನಮಗೂ ದುಡ್ಡು ಬಂತೋ ಇಲ್ವೋ ಅದೆಲ್ಲ ಏನೂ ಬೇಕಾಗಿಲ್ಲ. ನಮ್ಮನ್ ನಂಬಿ ಬಂದು ನಮಗ್ ಟೈಮ್ ಕರೆಕ್ಟ್ ಆಗಿ ಕೆಲಸ ಮಾಡ್ಕೊಟ್ಟಿರ್ತಾರಲ್ಲ, ಅವ್ರಿಗೆ ಯಾರಿಗೂ ಮೋಸ ಆಗ್ಬಾರ್ದು ಮೀನಾ. ಫಸ್ಟ್ ಅವ್ರಿಗೆಲ್ಲ ದುಡ್ಡು ಕ್ಲಿಯರ್ ಮಾಡಿ ಹೋಗು. ಸರಿ ಆಯ್ತು. ಸರಿ ಆಯ್ತಮ್ಮ, ಹಾಯಾಗಿ ಮಲ್ಕೋ. ಗುಡ್ ನೈಟ್, ಶುಭ ರಾತ್ರಿ. ಸರಿ. ನನ್ ಮಗಳು IAS ಆಫೀಸರ್ ಆಗ್ತಾಳೆ ಅಂತ ನಿಮ್ಮಪ್ಪ ಯಾವಾಗ್ಲೂ ಹೇಳೋರು. IAS ಆಫೀಸರ್ ಆಗೋಳು ಹಿಂಗ ಮೋಸ ಹೋಗೋದು? ತಗೋ ಕುಡಿ. ನನಗ್ ಬೇಡ ಅಮ್ಮ. ಕಾಫಿ ಟೀ ಬಿಟ್ರೆ ದುಡ್ಡು ಬರಲ್ಲ ಕಣೆ. ಊಟ ಕಾಫಿ ಮಾಡೋದಿಕ್ಕೆ ಈಗ ಮನ್ಸ್ ಬರುತ್ತಾ? ವಿದ್ಯೆ ಕಲಿಯೋದು ಪ್ರಪಂಚ ಆಳಕ್ಕಲ್ಲ, ಪ್ರಪಂಚ ಜ್ಞಾನ ತಿಳ್ಕೊಳಕ್ಕೆ ಅಂತ ಹೇಳ್ತಿದ್ದೆ. ಈಗ ಅದೇನು ಹಿಂದೆ ಮುಂದೆ ನೋಡಿದ್ರೆ ಹೋಗಿ ಅಲ್ಲಿ ಸೈನ್ ಮಾಡಿ ಬಂದಿದ್ಯಲ್ಲೇ? ಇಲ್ಲ ಅಮ್ಮ, ನಾನು ಓದಿದ್ರು ಮೋಸ ಹೋಗ್ತೀನಿ ಅಂತ ನನಗೆ ಅನಿಸ್ತಿದೆ. ಅದೇಗಕ್ಕ, ನಾನು ಸೈನ್ ಮಾಡಿದ ಅಗ್ರಿಮೆಂಟ್ ಪೇಪರೇ ಆಗಿತ್ತು. ನಾನು ಸೈನ್ ಮಾಡೋ ಜಾಗದಲ್ಲಿ ತುಂಬಾ ಖಾಲಿ ಇತ್ತು. ಹಾಗಾದ್ರೆ ನೀನು ಸೈನ್ ಮಾಡಿದ್ಮೇಲೆ ಅವರಲ್ಲಿ ಅವ್ರಿಗೆ ಹೇಗ್ ಬೇಕೋ ಹಾಗೆ ಬರ್ಕೊಂಡಿದ್ದಾರೆ ಅಂತಿದ್ಯಾ? ಇರ್ಬಹುದು. ಆದ್ರೆ ಈ ರೀತಿ ಮಾಡೋದ್ರಿಂದ ಅವ್ರಿಗೇನ್ ಲಾಭ ಅಕ್ಕ? ಕಷ್ಟಪಟ್ಟು ದುಡ್ದವ್ರಿಗೆ ಮೋಸ ಮಾಡೋ ಮನ್ಸಾದ್ರೂ ಹೇಗ್ ಬಂತವ್ರಿಗೆ? ನನಗೂ ಅದೇ ಅರ್ಥ ಆಗ್ತಿಲ್ಲ ಕನ್ಕ. ನೋಡೋಕ್ ಒಳ್ಳೆಯವನಾಗಿದ್ದ, ಒಳ್ಳೇದೇ ಮಾತಾಡ್ತಿದ್ದ, ಅಡ್ವಾನ್ಸ್ ಕೂಡ ಕೈ ತುಂಬಾ ಕೊಟ್ಟ. ಆದ್ರೆ ಎಲ್ಲಾ ಕೆಲ್ಸ ಆದ್ಮೇಲೆ ಯಾಕೆ ಹೀಗ್ ಮೋಸ ಮಾಡ್ದ ಅನ್ನೋದೇ ನನ್ಗೆ ಗೊತ್ತಾಗ್ತಿಲ್ಲ. ಉರ್ದು ಹೋಗುತ್ತೆ ಬಿಡ ಕಡೆ. ಅಮ್ಮ, ಯಾರಿಗೂ ಯಾರು ಶಾಪ ಹಾಕೋದ್ ಬೇಡ, ಸುಮ್ನೆ ಬಿಟ್ಬಿಡಮ್ಮ. ನಾನೇನೆ ಶಾಪ ಹಾಕೋದು? ಕಡ್ಡಿಗೀರದ್ಮೇಲೆ ಹೊಗೆ ಆಡದೆ ಇರುತ್ತಾ? ಪಾಪ ಮಾಡದ್ಮೇಲೆ ಶಾಪ ಸುತ್ಕೊಳ್ದೆ ಇರುತ್ತಾ? ನಮ್ಮಂತ ಬಡವ್ರಿಗೆ ಮೋಸ ಮಾಡಿದವರು ಯಾವತ್ತೂ ಉದ್ಧಾರ ಆಗಲ್ಲ. ಪಾಪಿಷ್ಟ್ರವ್ರು. ಹಾಗೆಲ್ಲ ಕರ್ಮ ಕಾಡುತ್ತೆ, ಶಾಪ ತಟ್ಟುತ್ತೆ ಅಂತ ಅನ್ಕೊಂಡ್ ಕೂತ್ಕೊಂಡಿದ್ರೆ ಹಸುವಾಗೋದು ನಮ್ ಹೊಟ್ಟೆನೆ ಅಕ್ಕ. ಪಾಕ ಮ್ಯಾನೇಜರ್ ಹತ್ರ ಹೋಗೋಣ, ಗಲಾಟೆ ಮಾಡೋಣ ಬಾ. ಏನ್ ಮಾಡಿದ್ರು ಪ್ರಯೋಜನ ಇಲ್ಲ ಮಂಜು. ಅಕ್ಕ ಆಲ್ರೆಡಿ ಅಗ್ರಿಮೆಂಟ್ ಸೈನ್ ಮಾಡಿದಾಳೆ, ಅದ್ರಲ್ಲಿ ಎಲ್ಲಾದ್ರೂ ಕ್ಲಿಯರ್ ಆಗಿದೆ ಅಂತಾನೆ ಬರ್ದಿದೆ. ಇದು ಸರಿ ಮಾಡಕ್ ಆಗದೆ ಇರೋ ಸಮಸ್ಯೆ ಕಣೋ. ಯಾಕೆ ಸರಿ ಹೋಗಲ್ಲ? ಜೊತೆಲೆ ಇದೆಯಲ್ಲ ಸೊಲ್ಯೂಷನ್. ಏನು ಹೇಳ್ತಿದ್ಯಾ? ಏನು ಅದು? ಭಾವ ಅಕ್ಕ. ಸೂರ್ಯ ಭಾವಂಗ್ ಹೇಳಿದ್ರೆ ಇದೆಲ್ಲ ದೊಡ್ಡ ಮ್ಯಾಟ್ರೇ ಅಲ್ಲ. ಬಾಯಿ ಮುಚ್ಕೊಂಡ್ ನಿಲ್ತೀಯ ಸ್ವಲ್ಪ? ಗರ್ಕೆಲ್ ಹೋಗೋ ಸಮಸ್ಯೆನ ಒಂದ್ಕೆಲ್ ಸರಿ ಮಾಡೋದಕ್ ಹೋಗ್ಬಾರ್ದು. ಅವ್ರಿಗೇನಾದ್ರೂ ಈ ಸತ್ಯ ಗೊತ್ತಾದ್ರೆ ಆ ಮ್ಯಾನೇಜರ್ಗೆ ಒಂದ್ ಗತಿ ಕಾಣಿಸ್ಬಿಡ್ತಾರೆ. ಈಗಲಾಗೆ ಅವನ್ ಕಡಿಮೆ ನ್ಯಾಯ ಇದೆ ಕಣೋ. ಹೌದು ಕಣೆ, ಕೋಪದಲ್ಲಿ ಅವ್ರು ಏನೇ ಮಾಡಿದ್ರು ಪೊಲೀಸ್ ಇವ್ರನ್ನೇ ಇಟ್ಕೊಳ್ಳೋದು. ಬೇಡ ಬೇಡ, ಅವ್ರಿಗೇನು ಹೇಳೋದ್ ಬೇಡ, ಸುಮ್ನಿರು. ಹಾಗಾದ್ರೆ ಈ ಸಮಸ್ಯೆ ಪರಿಹಾರ ಏನು? ಘೋಷಣೆ ಮಾಡಕ್ಕೆ ಭಯ ಆಗ್ತಿದೆ ಅಮ್ಮ. ಪಟ್ಟಿನ ಹಿಂದಲೇ ದುಡ್ಡು ಕೊಟ್ಟಿರೋ ಫೈನಾನ್ಸರ್ ಹತ್ರ ತಪ್ಪಿಸ್ಕೊಂಡು ಓಡಾಡೋ ತರ ಆಗಿದೆ. ನನ್ನೇ ನಂಬಿ ನನ್ ಜೊತೆ ಬಂದು ಕೆಲ್ಸ ಮಾಡ್ದವ್ರಿಗೆ ತೋರ್ಸೋದಕ್ ಆಗ್ತಿಲ್ಲ ಅಮ್ಮ. ಮನೇಲಿ ನೆಮ್ಮದಿಯಾಗಿ ಇರಕ್ ಆಗ್ತಿಲ್ಲ, ಬಿಸಿ ತಿಂಡಿ ವ್ಯಾಪಾರ ಮಾಡಕ್ ಮನ್ಸಾಗ್ತಿಲ್ಲ. ಇಂಥ ದಿನ ಬರುತ್ತೆ ಅಂತ ನಾನು ಯಾವತ್ತೂ ಅದ್ಕೊಂಡಿರ್ಲಿಲ್ಲ ಅಮ್ಮ. ನೀನ್ ಹೀಗ್ ಮಾಡಿದ್ರೆ ಹೇಗೆ? ಹೇಗಮ್ಮ? ಅದೇ ನಿನ್ಗೆ ಯಾರೋ ಇನ್ಸ್ಪೆಕ್ಟರ್ ಗೊತ್ತಲ್ವೇನೆ, ಅವ್ರ ಮನೆಗೆ ಹೂ ಹಾಕಕ್ ಹೋಗ್ತೀಯಲ್ಲ? ಹಾ, ಅದೇ ಹೀಗೀಗಾಗಿದೆ ಅಂತ ಅವ್ರಿಗೆ ಹೇಳು. ಅವರು ನ್ಯಾಯವಾಗಿ ಏನ್ ಮಾಡ್ಬೇಕು, ನಿನ್ ದುಡ್ಡನ್ನ ಹೇಗ್ ವಾಪಸ್ ಕೊಡಿಸ್ಬೇಕು ಅಂತ ಅವ್ರು ಯೋಚನೆ ಮಾಡ್ತಾರೆ. ಅವ್ರು ಮನ್ಸ್ ಮಾಡಿದ್ರೆ ನಿನಗ್ ಸಹಾಯ ಆಗತ್ತೆ ಕಣೆ. ಎಂತ ಮಾತಾಡ್ದಮ್ಮ, ಸೀದೋಗಿರೋ ಹೊಟ್ಟೆಗೆ ಸಿಹಿ ನೀರ್ ಹಾಕ್ದಂಗ ಆಗ್ತಿದೆ. ಸರಿಯಾದ ಸಂದರ್ಭಕ್ಕೆ ನೆನ್ಪ್ ಮಾಡ್ದೆ ಅಮ್ಮ. ನಾನು ಈಗ್ಲೇ ಹೋಗಿ ಅವ್ರ ಹತ್ರ ಮಾತಾಡ್ತೀನಿ. ಬರ್ತೀನಿ. ಏಯ್, ಕಾಫಿ ಕೊಟ್ಟ ಹೋಗೆ. ಅಮ್ಮ, ನನ್ ಬಂದ್ ಕುಡಿತೀನಿ. ಬಾಯ್. ಅಕ್ಕ ಇರು, ಒಬ್ಳೆ ಹೋಗ್ಬೇಡ ಅಮ್ಮ, ನಾನು ಹೋಗ್ಬರ್ತೀನಿ. ಸರಿ, ಹುಷಾರು. ರೀ, ಮೀನಾ ತುಂಬಾ ಒಳ್ಳೆ ಹುಡುಗಿರಿ, ಏನಾದ್ರೂ ಸಹಾಯ ಮಾಡಕ್ಕಾಗುತ್ತಾ ನೋಡ್ರಿ. ಈಗಲ ಕಷ್ಟ ಕಣೆ. ಅಲ್ಲಮ್ಮ ಮೀನಾ, ಇಷ್ಟು ಕ್ಲಿಯರ್ ಆಗಿದೆ, ನೀನೇ ಪೂರಾ ದುಡ್ಡು ತಗೊಂಡಿ ಅನ್ನೋದಕ್ಕೆ ನೋಡ್ಕೊಳ್ಳಿಲ್ವಾ? ಸರ್, ನಂಗೆ ನೆನ್ಪಿರೋ ಹಾಗೆ ಆ ಜಾಗ ಖಾಲಿನೇ ಇತ್ತು. ಅದು ನನ್ ಸೈನ್ ಮಾಡಿದ್ಮೇಲೆ ಬರ್ಕೊಂಡಿರೋದು ಅಂತ ಅನ್ಸ್ತಿದೆ. ಬಟ್ ಏನ್ ಮಾಡ್ದಮ್ಮ, ಇಟ್ಸ್ ಲೀಗಲ್. ಇನ್ ಕೋರ್ಟ್ ಹೋದ್ರು ನ್ಯಾಯ ನಿಮ್ ಪರ ಇದೆ ಅಂತ ಪ್ರೂವ್ ಮಾಡೋದ್ ಕಷ್ಟ. ರೀ, ಎಲ್ಲ ಗೊತ್ತಿರೋ ನೀವೇ ಹೀಗೆ ಹೇಳಿದ್ರೆ ಹೇಗೆ? ಅವನಿಗೆ ಸರಿಯಾಗಿ ಕೈಕಾಲ್ ಮುರಿಸ್ಬೋದು ತಾನೇ? ಅಲ್ಲ ಕಣೆ, ನಾನು ಕಾನೂನ್ ಕೈ ಕೆಳಗಡೆ ಕೆಲಸ ಮಾಡೋನು, ನಾನು ಕಾನೂನ ಕೈ ತಗೊಳಕ್ ಆಗುತ್ತಾ? ಏನ ನೀನ್ ಕೋರ್ಟ್ ಹೋದ್ರು ಈ ಕೇಸ್ ನಿಲ್ಲೋದ್ ಕಷ್ಟ. ಬಟ್ ಅವ್ರು ಫ್ರಾಡ್ ಮಾಡಿದಾರಲ್ಲ ಸರ್. ಮಾಡಿರೋ ಮೋಸನ ಅವ್ರು ನಿಯತ್ತ ಮಾಡಿದ್ದಾರೆ. ಅವ್ರು ಮೋಸ ಮಾಡಿದ್ದಾರೆ ಅನ್ನೋದಕ್ಕಿಂತ ನೀವೇ ಟ್ರಾಪ್ ಆಗಿದ್ದೀರಾ ಅಂತ ಹೇಳ್ಬೋದು. ಯಾವುದೇ ಬಾಂಡ್ ಪೇಪರ್ ಆಗಿರ್ಲಿ, ಅಗ್ರಿಮೆಂಟ್ ಆಗಿರ್ಲಿ, ಓದೋದಕ್ಕೆ ಎಷ್ಟೊತ್ತಮ್ಮ? 10 ರಿಂದ 15 ನಿಮಿಷ. ಅದಕ್ಕೆ ಸಮಯ ಮಾಡ್ಕೊಳ್ಳಿಲ್ಲ ಅಂದ್ರೆ ಗೋಳೆಲ್ಲ ಇಷ್ಟೇ ಕಣಮ್ಮ. ನಾನು ಯೋಚನೆ ಮಾಡ್ಬೇಕಮ್ಮ. ಅವನನ್ನ ಸ್ಟೇಷನ್ ಕರ್ಕೊಂಬಂದ್ರು ನಾನು ಏನು ಮಾಡಕ್ಕಾಗಲ್ಲ. ಆ ರೀತಿ ಡಾಕ್ಯುಮೆಂಟ್ಸ್ ರೆಡಿ ಮಾಡಿದ್ದಾರೆ. ಯಾವ್ದಕ್ಕೂ ಸ್ವಲ್ಪ ಯೋಚನೆ ಮಾಡೋದಕ್ಕೆ ಟೈಮ್ ಕೊಡಮ್ಮ. ಕ್ರೈಮ್ನವ್ರನ್ನ ಮಕ್ಕಳು ಬಿಟ್ಟು ಸತ್ಯ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ಬೋದು, ಆದ್ರೆ ಅದಕ್ಕೂ ಟೈಮ್ ಹಿಡಿಯುತ್ತೆ. ಆದ್ರೆ ನಾವು ಫೈನಾನ್ಸ್ ತಗೊಂಡಿರೋರ್ಗೆ ಅರ್ಜೆಂಟ್ ಆಗಿ ದುಡ್ಡು ಕೊಡ್ಬೇಕು ಸರ್. ತೀರಾ ಅರ್ಜೆಂಟ್ ಆದ್ರೆ ಏನು ಮಾಡಕ್ಕಾಗಲ್ಲ ಮರಿ. ಮೀನಾ, ನೀನು ಹೋಗ್ಬಮ್ಮ.
ದೇವ್ರಿಗೆ ಹೂವು ಕೊಡ್ತೀಯ. ಆ ದೇವ್ರು ನಿಂಗೆ ಮೋಸ ಆಗೋದಕ್ಕೆ ಬಿಡೋದಿಲ್ಲ. ಯಾವುದೋ ಒಂದ್ ರೀತಿ ನಿನ್ ಕಷ್ಟ ಪರಿಹಾರ ಆಗುತ್ತೆ. ನಾನು ನನ್ನ ಕೈಲಾದ ಸಹಾಯ ಮಾಡ್ತೀನಿ. ಬರೀ ಸ್ವಲ್ಪ ನೀನು ಅವ್ರ ಜೊತೆನೇ ಇರಪ್ಪ. ಮೋಸ ಹೋಗಿದ್ದೀನಿ ಅಂತ ನೋವಲ್ಲಿ ಏನೋ ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಇಲ್ಲ ಸರ್, ನಮ್ಮ ಅಕ್ಕ ಹಾಗೆಲ್ಲ ಏನು ಮಾಡ್ಕೊಳಲ್ಲ. ನಾನು ಹೇಳೋದನ್ನ ಮಾಡಯ್ಯ. ಇಂಥ ಕೇಸ್ನ ನಾನು ದಿನಾ ನೋಡ್ತೀನಿ. ಸರಿ ಸರ್, ಹೋಗ್ಬಾ. ಬರ್ತೀನಿ. ಸರ್, ಏನಮ್ಮ ಮೀನಾ, ದುಡ್ಡು ಬರ್ತಿದ್ದಾಗೆ ಕೊಡ್ತೀನಿ ಅಂತಂದೆ, ಈಗ ಮಾತೇ ಇಲ್ಲ. ಪೇಮೆಂಟ್ ಇನ್ನೂ ಸೆಟಲ್ ಆಗಿಲ್ಲ. ಎಲ್ಲಾ ತರ ನೀನು ಮಾತಾಡಕ್ ಶುರು ಮಾಡಿದ್ಯಾ? ಇವತ್ತು ಕೊಟ್ರೆ ಸರಿನಮ್ಮ, ಇಲ್ಲ ಅಂದ್ರೆ ನಂಬಿಕೆ ಉಳಿಯಲ್ಲ. ಅಕ್ಕ ಅಗ್ರಿಮೆಂಟ್ ಪೂರ್ತಿ ಆಗೋದೆ ಹಂಗೆ ಸೈನ್ ಮಾಡ್ಕೊಟ್ಬಿಟ್ಟಿದ್ದಾಳೆ. ಪೊಲೀಸ್ ಕೇಸ್ ಎಲ್ಲ ಅಂತ ಹೋದ್ರೆ ಏನು ಮಾಡಕ್ಕಾಗಲ್ಲ ಶ್ರುತಿ. ಇದನ್ನೆಲ್ಲ ವಿಶಾಲ್ ಅಮ್ಮನೆ ಮಾಡ್ಸಿರೋದು ಅನ್ನೋದು ಹೊರಗ್ ತರಕ್ಕೆ ನನ್ನ ಹತ್ರ ಒಂದು ಪ್ಲಾನ್ ಇದೆ. ಏನದು? ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.